17ನೇ ತಾರೀಕು ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣೆ ನಡೀತಾ ಇರೋ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಅಬ್ಬರದ ಪ್ರಚಾರದ ಬಗ್ಗೆ ತಿಳಿಸ್ತಾ ಇದ್ವಿ. ಇನ್ನೊಂದು ಕಡೆಗೆ ಮತ್ತೆ ರಾಜ್ಯದಲ್ಲಿ ಪ್ರಚಾರದ ಕಣಕ್ಕೆ ಬಿಜೆಪಿ ಪಾಲಿನ ಮತಯಂತ್ರ ಅಂತ ನರೇಂದ್ರ ಮೋದಿ ಅವರನ್ನ ಕರೀತಾರೆ. ಬಿಕಾಸ್ ಅವರ ಪಾಪ್ಯುಲಾರಿಟಿಗೆ ಸೊ ಅವರೇ ಧುಮುಕ್ತಾ ಇದ್ದಾರೆ. ಇಂದು ಬೆಳಗಾವಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ. ಇಂದೇ ಬೆಳಗಾವಿಗೆ ಆಗಮಿಸಿ ಅಲ್ಲೇ ವಾಸ್ತವ್ಯವನ್ನ ಹೂಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಸ್ವಾತಂತ್ರ್ಯ ಭಾರತದ ನಂತರ ಬೆಳಗಾವಿಯಲ್ಲಿ ವಾಸ್ತವ್ಯವನ್ನ ಹೂಡ್ತಾ ಇರುವ ಮೊದಲ ಪ್ರಧಾನಿ ಅನ್ನೋ ಹೆಗ್ಗಳಿಕೆ ಕೂಡ ಇವರು ಪಾತ್ರರಾಗ್ತಾ ಇದ್ದಾರೆ. ಭದ್ರತೆಯ ದೃಷ್ಟಿಯಿಂದ ಡ್ರೋನ್ ಹಾರಾಟಕ್ಕೆ ನಿಷೇಧವನ್ನ ಜಿಲ್ಲಾಡಳಿತ ಹೇರಿದೆ. ಬೆಳಗಾವಿ ತಾಲೂಕಿನ ವ್ಯಾಪ್ತಿಯಾದ್ಯಂತ ರೆಡ್ ಝೋನ್ ಅಂತ ಘೋಷಣೆಯನ್ನ ಕೂಡ ಮಾಡಲಾಗಿದೆ. ಸೊ ಸಾಕಷ್ಟು ಭದ್ರತಾ ಕಾರ್ಯಕ್ರಮಗಳನ್ನ ಕೂಡ ಅಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇದೆ. ಅಭ್ಯರ್ಥಿಯ ಆಯ್ಕೆ ಬಗ್ಗೆ ಇರುವಂತಹ ಅಸಮಾಧಾನ ಉತ್ತರ ಕರ್ನಾಟಕ ಭಾಗದಲ್ಲಿ ಇದೆಯಲ್ಲ ಬಿಜೆಪಿ ಪಾಳ್ಯಕ್ಕೆ, ಸೊ ಅದೆಲ್ಲ ಸರಿ ಆಗುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇರೋದ್ರಿಂದ ಅನ್ನುವಂತಹ ಒಂದು ವಿಚಾರ ಇದೆ. ಸ್ಟ್ರಾಟಜಿಕಲಿ ಇದು ಯಾವ ರೀತಿ ಉಪಯೋಗ ಆಗುತ್ತೆ ಅನ್ನೋದು ಕುತೂಹಲ. ಅಭ್ಯರ್ಥಿ ಆಯ್ಕೆಯ ಅಸಮಾಧಾನವನ್ನ ಶಮನಗೊಳಿಸುವಲ್ಲಿ ಈ ಭೇಟಿ ಅಥವಾ ಈ ಸಮಾವೇಶಗಳು ಯೂಸ್ಫುಲ್ ಆದ್ರೆ ಬಿಜೆಪಿಗೆ ಬಿಗ್ ಮೊಮೆಂಟಮ್ ಅಂತೂ ಬಾಕಿ ಇರೋದು ಸ್ಪಷ್ಟ ಆಗ್ತಾ ಇದೆ. ಯಾಕಂದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದೆ ನಿಮಗೆ, 14ಕ್ಕೆ 14 ಕ್ಷೇತ್ರಗಳನ್ನ ಗೆದ್ಕೊಂಡಿತ್ತು ಲಾಸ್ಟ್ ಟೈಮ್. ಈ ಚುನಾವಣೆ ನಡೀತಾ ಇದೆಯಲ್ಲ, ಇಷ್ಟು ಕ್ಷೇತ್ರಗಳನ್ನ ಬಿಜೆಪಿ ಗೆದ್ಕೊಂಡಿತ್ತು, ಈಸಿ ಆಗಿತ್ತು ಅವ್ರಿಗೆ. ಸೊ ಈ ಸಲ ಮತ್ತೆ ಅದೇ ರಿಸಲ್ಟ್ ಅನ್ನು ರಿಪೀಟ್ ಮಾಡ್ತಾರಾ ಅಥವಾ ಯಾವ ಕ್ಷೇತ್ರದಲ್ಲಿ ಏನ್ ಸ್ಟ್ರಾಟಜಿಯನ್ನ ಹೂಡ್ತಾರೆ, ಮತ್ತೆ ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ, ಈ ಕುತೂಹಲ ಇದೆ. ಡೀಟೇಲ್ಸ್ ಕೊಡ್ತಾರೆ ದಿಲೀಪ್. ಭದ್ರತೆಯನ್ನ ಯಾವ ರೀತಿ ಹೆಚ್ಚಳ ಮಾಡಲಾಗಿದೆ, ಏನೇನ್ ಮಾಹಿತಿ ಕೊಡ್ತೀರಿ ಪ್ರಧಾನಿ ನರೇಂದ್ರ ಮೋದಿ ಅವರ ಟಿಪಿಗೆ ಸಂಬಂಧಪಟ್ಟಂತೆ? ಮಮತಾ, ಪ್ರಮುಖವಾಗಿ ಏನಂತಂದ್ರೆ ಬೆಳಗಾವಿಗೆ ಪ್ರಥಮ ಬಾರಿಗೆ ವಾಸ್ತವ ಹೂಡ್ಲಿಕ್ಕೆ ಬರ್ತಾ ಇರುತ್ತಾ ನರೇಂದ್ರ ಮೋದಿ ಅವರಿಗೆ ಬಹಳಷ್ಟು ಭದ್ರತೆ ಒದಗಿಸಲಾಗಿದೆ. ಯಾಕಂದ್ರೆ ಸುಮಾರು 45 ನಿಮಿಷಗಳ ಕಾಲ, ಅಂದ್ರೆ ಏರ್ಪೋರ್ಟ್ ಇಂದ ಏನು ಖಾಸಗಿ ಹೋಟೆಲ್ಗೆ ಹೋಗ್ತಾರೆ ಅಲ್ಲಿ 45 ನಿಮಿಷಗಳ ಕಾಲ, ಜೊತೆಗೆ ಏನಂತಂದ್ರೆ ಖಾಸಗಿ ಹೋಟೆಲ್ ಇಂದ ಮಾಲಿನ್ಯ ಸಿಟಿಯನ್ನು ಕಾರ್ಯಕ್ರಮ ನಡೆಯುವ ಸ್ಥಳ ಇದೆ ಅಲ್ಲಿ ಬರುವಾಗ 45 ನಿಮಿಷ, ಸುಮಾರು 1.5 ಗಂಟೆಗಳ ಕಾಲ ಬೆಳಗಾವಿ ನಗರದ ಹೊರಗಲಿರ್ತಕ್ಕಂಥ NH ರಸ್ತೆ, ರಾಷ್ಟ್ರೀಯ ಹೆದ್ದಾರಿ 4 ಏನಿದೆ ಅದನ್ನ ಸಂಪೂರ್ಣವಾಗಿ ಬಂದ್ ಮಾಡ್ತಾರೆ. ಬಂದ್ ಮಾಡಿ ನಂತರ ಬದಲಿ ರೂಟ್ ಅನ್ನು ಮಾಡಿದ್ದಾರೆ, ಆ ರೂಟ್ ಅಲ್ಲಿ ಹೋಗಬೇಕಾಗತ್ತೆ. ಜೊತೆಗೆ ಏನಂತಂದ್ರೆ ಡ್ರೋನ್ ಹಾರಾಟವನ್ನು ಕೂಡ ಸಂಪೂರ್ಣವಾಗಿ ನಿಷೇಧ ಮಾಡಿದ್ದಾರೆ. ಬೇರೆ ಎಲ್ಲಿಯೂ ಕೂಡ ಯಾರು ಕೂಡ ಡ್ರೋನ್ ಹಾರಿಸೋದಿಲ್ಲ. ಜೊತೆಗೆ ಬೆಳಗಾವಿ ನಗರದಲ್ಲಿರ್ತಕ್ಕಂಥ ಒಂದಿಷ್ಟು ರಸ್ತೆಗಳೇನಿದೆ ರೋಡ್ಗಳನ್ನ ಮಾರ್ಗ ಬದಲಾವಣೆ ಮಾಡಲಾಗಿದೆ. ಹೀಗಾಗಿ ಬಹಳಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಮಾಡಲಾಗಿದೆ. ಜೊತೆಗೆ ಏನಂತಂದ್ರೆ ನಿನ್ನೆ ಏನು ಕಾಂಗ್ರೆಸ್ ಏನು ಪ್ರೆಸ್ ಮೀಟ್ ಮಾಡಿದ್ರು, ಪ್ರೆಸ್ ಮೀಟ್ ಅಲ್ಲಿ ಮೋದಿ ಅವರಿಗೆ ವಿರೋಧ ಮಾಡ್ತೀವಿ ನಾವು, ಅವರು ಚಂಬು ತೋರಿಸಿದ್ದಾರೆ, ಚಂಬು ಕೊಟ್ಟಿದ್ದಾರೆ ಹಾಗೆ ಅಂತ ಹೇಳಿ ಅದು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರೆ, ಹೀಗಾಗಿ ಇವತ್ತು ಬೆಳಗಾವಿಗೆ ಬರ್ತಕ್ಕಂಥ ಪ್ರಧಾನಿ ಮೋದಿ ಅವರಿದ್ದಾರೆ, ಅವರ ಭದ್ರತೆ ವ್ಯವಸ್ಥೆ ಬಹಳಷ್ಟು ಜೋರು ಸೀರಿಯಸ್ ಆಗಿ ಮಾಡಿರೋದು. ಜೊತೆಗೆ ಬೆಳಗಾವಿಯ ಖಾಸಗಿ ಹೋಟೆಲ್ ಏನು ವಾಸ್ತವ ಮಾಡ್ತಾರೆ, ವಾಸ್ತವ 116 ರೂಮ್ ಇದೆ, ಎಲ್ಲವನ್ನೂ ಕೂಡ ವಶಕ್ಕೆ ಪಡೆದಿದ್ದಾರೆ. ಮತ್ತೆ ಬಹಳಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಕಾಕ್ಸಲ್ಲಿ ಇರ್ತಕ್ಕಂಥ ವೆಲ್ಕಮ್ ಹೋಟೆಲ್ ಇದೆ ಅದಕ್ಕೆ ಮಾಡಿರುವಂತದ್ದು. ಬೆಳಗ್ಗೆ ಎದ್ದ ತಕ್ಷಣ ಪ್ರಧಾನಿಗಳಾದಂತ ನರೇಂದ್ರ ಮೋದಿ ಇದ್ದಾರೆ, 10 ಗಂಟೆ 45 ನಿಮಿಷಕ್ಕೆ ಹೋಟೆಲ್ ಅನ್ನ ಬಿಡ್ತಾರೆ. ಹೋಟೆಲ್ ಬಿಟ್ಟು ಪ್ರತಿಭಟನಾ ಸ್ಥಳಕ್ಕೆ ಬರ್ತಾರೆ. ಅಲ್ಲಿಂದ 1 ಗಂಟೆಗಳ ಕಾಲ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಾದ ನಂತರ ಬೇರೆ ಅಂದ್ರೆ ಯಲ್ಲಾಪುರಕ್ಕೆ ಉತ್ತರ ಕನ್ನಡ ತೆರಳುವಂತ ಪ್ಲಾನ್ ಆಗಿರುವಂತದ್ದು. ಹೀಗಾಗಿ ಬಹಳಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಜೊತೆಗೆ ಬಹಳಷ್ಟು ವಿಜಿಲೆನ್ಸ್ ಜೊತೆಗೆ ಇಂಟೆಲಿಜೆನ್ಸ್ ಎಲ್ಲವನ್ನೂ ಕೂಡ ಮಾಡಿರುತ್ತೆ. ಇದೀಗ ಕೆಲ ನಿಮಿಷಗಳ ಹಿಂದೆ ಏನು ಹಿತೇಂದ್ರ ಇದ್ದಾರೆ, ಬೆಂಗಳೂರು ಎಡಿಜಿ ಎಲ್ಲೆಂಡೋ ಏನಿದ್ದಾರೆ ಅವರು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ್ದಾರೆ, ಬಹಳಷ್ಟು ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಮಮತಾ, ರೈಟ್, ಧನ್ಯವಾದ ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗಾಗಲೇ ಭದ್ರತೆ ದೃಷ್ಟಿಯಲ್ಲಿ ಹೇಗೆ ಮುಂಜಾಗ್ರತಾ ಕ್ರಮವನ್ನ SPGಯಿಂದ ಹಿಡಿದು ಜಿಲ್ಲಾಡಳಿತದಿಂದ ಹಿಡಿದು ಪೊಲೀಸ್ ಅಧಿಕಾರಿಗಳು ಜಂಟಿಯಾಗಿ ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ವಿ. ಇನ್ನೊಂದು ಕಡೆಗೆ ಬೆಳಗಾವಿಯಲ್ಲಿ ಅಭ್ಯರ್ಥಿ ಪರವಾಗಿ ಮತ ಶಿಕಾರಿ ಮಾಡೋದಷ್ಟೇ ಅಲ್ಲ, ಸಮುದಾಯಗಳ ಮತ ಕ್ರೋಢೀಕರಣ ಕೂಡ ತುಂಬಾ ನಿರ್ಣಾಯಕ ಆಗ್ತಾ ಇದೆ. ಕಾರಣ ಮರಾಠ ಹಾಗೂ ಪಂಚಮಸಾಲಿ ಮತಗಳು ಬಿಜೆಪಿಗೆ ಚಾನಲೈಸ್ ಆದ್ರೆ ಮಾತ್ರ ಅಲ್ಲಿ ಅಭ್ಯರ್ಥಿಯ ಗೆಲುವು ನಿಶ್ಚಿತ.